ಓಪನಿಂಗ್ ಬ್ಯಾಟಿಂಗ್ ಮಾಡ್ತೀರಾ? ಎಸ್, ಐ ಆಮ್ ರೆಡಿ. 1 ಡೌನ್ 2 ಡೌನ್ ಅದಕ್ಕೂ ರೆಡಿ ರೀ. ಫಿನಿಶರ್ ರೋಲ್ ಅವರನ್ನ ಬಿಟ್ರೆ ಮತ್ಯಾರು? ವಿಕೆಟ್ ಕೀಪಿಂಗ್, ವಾವ್, ಅದು ಫೇವ್ರೆಟ್, ಅದಕ್ಕೂ ಸೈ. ಮತ್ತೆ ಕ್ಯಾಪ್ಟನ್, ಅದನ್ನು ಕೂಡ ನಿರ್ವಹಿಸುವಂತಹ ತಾಕತ್ತು, ಬದ್ಧತೆ. ಇಷ್ಟೆಲ್ಲ ಕೆಲಸಗಳು ಒಬ್ಬರಿಂದ ಮಾತ್ರ ಸಾಧ್ಯನಾ? ಎಸ್, ವೈ ನಾಟ್? ಅಂತವರು ಯಾರು ಹಾಗಾದ್ರೆ? ಎಸ್, ಅವನೊಬ್ಬ ಗುಂಡಿಗೆಯ ಕನ್ನಡಿಗ KL ರಾಹುಲ್. ಇದು ವಿಶೇಷ ಸ್ಟೋರಿ. ನಾನು ಪವಿತ್ರ. ರಣಜಿ ಟ್ರೋಫಿ 2015ರಲ್ಲಿ ಉತ್ತರ ಪ್ರದೇಶ ವಿರುದ್ಧ ಸೆಳೆಸಿದಂತಹ 337 ರನ್ಗಳು. ರಣಜಿ ಟ್ರೋಫಿ ಫೈನಲ್ 2015 ತಮಿಳುನಾಡು ವಿರುದ್ಧ ಗಳಿಸಿದಂತಹ 188 ರನ್ಗಳು. ಮತ್ತೆ ಮೊನ್ನೆ ರಣಜಿ ಟ್ರೋಫಿ ಕ್ವಾರ್ಟರ್ ಫೈನಲ್ 2026 ಮುಂಬೈ ವಿರುದ್ಧ ಶತಕ 130 ರನ್. ಜೊತೆಗೆ ಇದೇ ರಣಜಿ ಟ್ರೋಫಿ ಸೆಮಿಫೈನಲ್ 2026 ಉತ್ತರಾಖಂಡ್ ವಿರುದ್ಧ ಶತಕ 141 ರನ್. ರಾಹುಲ್ ಬದ್ಧತೆಗೆ ಪ್ರಶ್ನೆ ಅನ್ನೋದನ್ನ ಹತ್ತಿರವು ಸುಳಿಯದಂತೆ ಅಡ್ಡ ನಿಂತಿರುವ ಅಂಕಿಅಂಶಗಳು. ಇವೆಲ್ಲ ಭಾರತ ತಂಡದಿಂದ ಕರ್ನಾಟಕ ತಂಡಕ್ಕೆ ಮರಳಿದಾಗ KL ರಾಹುಲ್ ಬಾರಿಸಿದ ತ್ರಿಶತಕ ಶತಕಗಳು. ಎಸ್, ಜನ್ಮಭೂಮಿ ಇದು ಕರ್ನಾಟಕ ತಂಡಕ್ಕೆ ರಾಹುಲ್ನ ಬದ್ಧತೆ. ಆ ಬದ್ಧತೆ ಇಲ್ಲದೆ ಹೋಗಿದ್ರೆ ಈ ಬಾರಿ ಕರ್ನಾಟಕದ ಕರೆಗೆ ರಾಹುಲ್ ಇಲ್ಲ ಅನ್ನಬಹುದಿತ್ತು. ಮುಂದಿನ ಜೂನ್ ವರೆಗೆ ಭಾರತಕ್ಕೆ ಯಾವುದೇ ಟೆಸ್ಟ್ ಸರಣಿಗಳಿಲ್ಲದ ಕಾರಣ ರಣಜಿ ಕ್ರಿಕೆಟ್ ಆಡಲೇಬೇಕು ಅನ್ನುವಂತಹ ನಿಯಮ ಕೂಡ ಇರಲಿಲ್ಲ. ಅಪರೂಪಕ್ಕೆ ಸಿಕ್ಕ ಬಿಡುವಿನ ಸಮಯದಲ್ಲಿ ಪುಟ್ಟ ಮಗಳ ಜೊತೆ, ಕುಟುಂಬದ ಜೊತೆ ಕಾಲ ಕಳೆಯಬಹುದಿತ್ತು. ಆದರೆ ರಾಹುಲ್ ಕರ್ನಾಟಕ ತಂಡಕ್ಕಾಗಿ ತನ್ನನ್ನ ಸಮರ್ಪಿಸಿಕೊಂಡ್ರು. ಕಾರಣ ಅದು ಅವರ ಅಸ್ಮಿತೆ, ಅವರ ಅಸ್ತಿತ್ವ, ಅವರ ತಾಯಿ ಬೇರು. ಗಂಡ ಬೇರುಂಡದ ಲಾಂಛನಕ್ಕೆ ತಲೆಯಲ್ಲ ಹೃದಯದಲ್ಲಿ ಸ್ಥಾನ ಕೊಟ್ಟವರು ನಮ್ಮ ಕನ್ನಡಿಗ ರಾಹುಲ್. ಎರಡ್ 2015ರಲ್ಲಿ ಆಸ್ಟ್ರೇಲಿಯಾ ಪ್ರವಾಸವನ್ನ ಮುಗಿಸಿ ಬಂದವರೇ ನೇರವಾಗಿ ಕರ್ನಾಟಕ ತಂಡದ ಜರ್ಸಿಯನ್ನ ತೊಟ್ಟು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉತ್ತರ ಪ್ರದೇಶದ ವಿರುದ್ಧ ತ್ರಿಶತಕವನ್ನ ಬಾರಿಸಿದ್ರು ರಾಹುಲ್. ರಣಜಿ ಇತಿಹಾಸದಲ್ಲಿ ಕರ್ನಾಟಕದ ಪರ ತ್ರಿಶತಕವನ್ನ ಬಾರಿಸಿದ ಮೊದಲಿಗ ಅನ್ನುವಂತಹ ದಾಖಲೆ ರಾಹುಲ್ ಅದ್ದು. ಅದೇ ವರ್ಷದ ಫೈನಲ್ ನಲ್ಲಿ ತಮಿಳುನಾಡು ವಿರುದ್ಧ 188 ರನ್. ಪರಿಣಾಮ ಕರ್ನಾಟಕ ಸತತ 2ನೇ ಬಾರಿ ರಣಜಿ ಚಾಂಪಿಯನ್ ಆಗಿತ್ತು. ನೆನ್ಪಿರ್ಲಿ, 2013-14ರ ರಣಜಿ ಫೈನಲ್ ಅಲ್ಲೂ ರಾಹುಲ್ ಶತಕವನ್ನ ಬಾರಿಸಿದ್ದು ಇತಿಹಾಸ. ಈಗ 10 ಶತಕಗಳ ನಂತರ ಮತ್ತೆ ಭಾರತ ತಂಡದ ಜರ್ಸಿಯನ್ನ ಬದಿಗಿಟ್ಟು ಕರ್ನಾಟಕದ ಜರ್ಸಿಯನ್ನ ತೊಟ್ಟಿದ್ದಾರೆ ರಾಹುಲ್. ಮುಂಬೈ ವಿರುದ್ಧದ ರಣಜಿ ಕ್ವಾರ್ಟರ್ ಫೈನಲ್ನ 4ನೇ ಇನ್ನಿಂಗ್ಸ್ ನಲ್ಲಿ ಅಮೋಘ ಶತಕವನ್ನ ಬಾರಿಸಿ ಕರ್ನಾಟಕವನ್ನ ಸೆಮಿಫೈನಲ್ಗೆ ಮುನ್ನಡೆಸಿದವರು. ಈಗ ಉತ್ತರಾಖಂಡದ ವಿರುದ್ಧ ಸೆಮಿಫೈನಲ್ ಅಲ್ಲೂ ಶತಕವನ್ನ ಬಾರಿಸಿದ್ದಾರೆ. ವಾವ್, ಎಂತಹ ಕಮಿಟ್ಮೆಂಟ್, ಎಂತಹ ಬ್ಯಾಟಿಂಗ್ ಫಾರ್ಮ್. ತೊಂಬತ್ತರ ದಶಕದಲ್ಲಿ ಕರ್ನಾಟಕ ತಂಡ 2 ಬಾರಿ ರಣಜಿ ಟ್ರೋಫಿಗಳನ್ನ ಗೆದ್ದಾಗ ಭಾರತ ತಂಡದ ಪರ ಆಡ್ತಾ ಇದ್ದಂತಹ ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ರಾಹುಲ್ ದ್ರಾವಿಡ್ ರಾಜ್ಯ ತಂಡಕ್ಕೆ ಬಂದು ಬಲವನ್ನ ತುಂಬಿದ್ರು. ರಣಜಿ ಟ್ರೋಫಿಯನ್ನ ಗೆಲ್ಲಿಸ್ತಾ ಇದ್ರು. ಅದೇ ಕೆಲಸವನ್ನ ಈಗ KL ರಾಹುಲ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಪರ ಆಡುವುದೇ ದೊಡ್ಡ ಗೌರವ. ಆ ಗೌರವವನ್ನ ಪಡೆಯಲು ರಾಹುಲ್ ದೊಡ್ಡ ಸಾಹಸವನ್ನೇ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಆರಂಭವಾದ ಪ್ರಯಾಣ ಬೆಂಗಳೂರಿಗೆ ಬಂದು ಕ್ರಿಕೆಟ್ ಬದುಕು ಕಟ್ಟಿಕೊಂಡು ಇಲ್ಲಿನ ಹುಡುಗರ ಜೊತೆ ಸ್ಪರ್ಧೆಯನ್ನ ಮಾಡಿ ಜೊತೆಗೆ ಆಡುತ್ತಿದ್ದವರನ್ನೆಲ್ಲ ಮೀರಿಸಿ ಕರ್ನಾಟಕದ ಫೈನೆಸ್ಟ್ ಬ್ಯಾಟರ್ ಎನಿಸಿಕೊಂಡವರು ರಾಹುಲ್. ರಾಹುಲ್ ಇವತ್ತು ಏನೇ ಆಗಿದ್ರು ಕೂಡ ಅದಕ್ಕೆ
ಕರ್ನಾಟಕ ಕ್ರಿಕೆಟ್ ಕಾರಣ. ಅವರ ಪ್ರತಿಭೆಯನ್ನ ರಾಜ್ಯ ಕ್ರಿಕೆಟ್ ಸಂಸ್ಥೆ ಗುರುತಿಸದೆ ಇದ್ದಿದ್ರೆ ರಾಹುಲ್ ಈ ಎತ್ತರಕ್ಕೆ ಏರಲು ಸಾಧ್ಯವೇ ಆಗ್ತಾ ಇರಲಿಲ್ಲ. ಕರ್ನಾಟಕಕ್ಕೆ ಆಡುವಂತಹ ವಿಚಾರದಲ್ಲಿ ರಾಹುಲ್ ಬದ್ಧತೆಯನ್ನ ಪ್ರಶ್ನಿಸಿದವರಿಗೆ ಈಗ ಅವರು ಆಡ್ತಾ ಇರುವಂತಹ ಸಮಯ, ಆಡುತ್ತಿರುವ ಆಟವೇ ಉತ್ತರ. 2014 ಮತ್ತು 2015ರಲ್ಲಿ ಕರ್ನಾಟಕ ಗೆದ್ದಂತಹ 2 ರಣಜಿ ಟ್ರೋಫಿ ಫೈನಲ್ಗಳಲ್ಲಿ ಶತಕ ಬಾರಿಸಿದ್ದ ರಾಹುಲ್ ಈ ಬಾರಿಯೂ ಶತಕ ಬಾರಿಸಿ ಕರ್ನಾಟಕಕ್ಕೆ ಮತ್ತೊಂದು ರಣಜಿ ಗೆಲ್ಲಿಸಿ ಕೊಡಲಿ ಅನ್ನೋದೇ ಕೋಟ್ಯಾಂತರ ಕ್ರಿಕೆಟ್ ಪ್ರೇಮಿಗಳ ಹಾರೈಕೆ. ಇದಾಗಿತ್ತು ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.